ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಮತ್ತು ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ನಾನು ಇವತ್ತಿನ ದಿನ ನಟಿ ಖುಷ್ಬು ಅವ್ರದ್ದು ಬ್ಯೂಟಿ ಸೀಕ್ರೆಟ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇದನ್ನು ಯೂಸ್ ಮಾಡಿ ಒಂದು 20 ದಿನವೇ ಆಗಿದೆ. ತುಂಬ ಹೆಲ್ತಿ ಸೀಕ್ರೆಟ್ ಅಂತ ಅನ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡೋದ ಅಂದ್ಕೊಂಡು ನಾನಿವತ್ತು ಬ್ಯೂಟಿ ಸೀಕ್ರೆಟ್ನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇದಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಂತರ ಇದಕ್ಕೆ ಬೇಕಾಗಿರೋದು ಏನೇನು ವಸ್ತುಗಳು ಅನ್ನೋದನ್ನು ನೋಡೋಣ. ಇದಂತೂ ನಮ್ಮ ಅಡುಗೆ ಮನೆಯಲ್ಲೇ ಇದ್ದೇ ಇರುತ್ತೆ ಈ ಸಾಮಗ್ರಿಗಳು. ಮೊದಲನೇದಾಗಿ ತೆಂಗಿನೆಣ್ಣೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಕೆಲವರು ಊಟಕ್ಕೆ ಅಡುಗೆಗೆಲ್ಲ ಬಳಸ್ತಾ ಇರ್ತಾರೆ, ಕೆಲವರು ಕೂದಲಿಗೆಲ್ಲ ಬಳಸ್ತಾ ಇರ್ತಾರೆ. ನಂತರ ಕೆಲವರು ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಗೆ ಕೊಬ್ಬರಿ ಎಣ್ಣೆ ಮತ್ತು ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ. ಇದಂತೂ ತುಂಬಾ ಯೂಸ್ ಆಗುತ್ತೆ. ನಂತರ ಇದು ಯಾವುದೇ ಆರ್ಟಿಫಿಷಿಯಲ್ಲು ಈ ರೆಡಿ ಕೊಬ್ಬರಿ ಎಣ್ಣೆನ ತಗೋಬೇಡಿ. ಆದಷ್ಟು ಸ್ವಲ್ಪ ಗಾಣದಿಂದ ತಂದಿರೋ ಕೊಬ್ಬರಿ ಎಣ್ಣೆ ತಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ಅನ್ಬೋದು. ನಂತರ ಈಗ ನಾನು ಒಂದು 3/4 ಕಪ್ಪು ಕೊಬ್ಬರಿ ಎಣ್ಣೆ, 3/4 ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಅಂದರೆ ವಿಟಮಿನ್ ಎ ಇದ್ದೇ ಇದೆ ಇದರಲ್ಲಿ. ಇದಂತೂ ತುಂಬಾ ಒಳ್ಳೆಯದು. ನಂತರ ಈಗ ಬೀಟ್ರೂಟ್ ತೊಗೋತಾ ಇದ್ದೀನಿ, ಅದನ್ನು ಒಂದು 3/4 ಕಪ್ಪು ತೊಗೊಂಡಿದ್ದೀನಿ. ಇಷ್ಟು 3 ಸಾಮಗ್ರಿಗಳನ್ನ ನಾನು ಇವತ್ತು ಏನು ಸೀಕ್ರೆಟ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದಂತೂ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಮ್ಮ ಇಂಡಿಯಾದವ್ರಿಗೆ ಅಡುಗೆ ಮನೆಯೇ ಒಂದು ಪಾರ್ಲರ್ ಅಂತ ಅನ್ಬೋದು. ಅಷ್ಟು ಯಾವ ವಸ್ತುಗಳಲ್ಲೆಲ್ಲ ಒಂದು ಬ್ಯೂಟಿ ಸೀಕ್ರೆಟ್ ಇದ್ದೇ ಇರುತ್ತೆ ಒಟ್ಟಿನಲ್ಲಿ. ಅದನ್ನು ನಾವು ಈಗ ಬಳಸ್ತಾನೆ ಅದನ್ನು ಮರ್ತಂಗೆ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ. ಈಗ ನಾನು ಇಷ್ಟು 3 ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ. ಈಗ ಇಟ್ಕೊಂಡು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಏನು ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ತಾ ಬರ್ತೀನಿ. ಈ 3 ಐಟಮ್ನ ನಾನು ಇಟ್ಕೊಂಡಿದ್ದೀನಿ ಒಟ್ಟಿನಲ್ಲಿ. ಆನಂತರ ಈಗ ನಾನು ಒಂದು ಬಾಣಲಿ ತಗೋಬೇಕಾಗುತ್ತೆ. ಈ ಬಾಣಲಿನಲ್ಲಿ ಏನಾದರೂ ನಾವು ಎಣ್ಣೆ ಅಥವಾ ಏನಾದರೂ ಕರ್ದಿರೋ ಐಟಮ್ ಇದ್ದರೆ ಅದ್ರ ಖಾರ ಎಲ್ಲ ಇರುತ್ತೆ ಹಾಗೇ. ಹಾಗಾಗಿ ಅದೆಲ್ಲ ಕ್ಲೀನ್ ಆಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಆ ಬಾಣಲಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಅಕಸ್ಮಾತ್ ನಾವು ಇದು ಡೈರೆಕ್ಟಾಗಿ ನಾವು ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡ್ರೆ ಮುಖ ಉರಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಒಂದು ಗ್ಲಾಸು ಅಥವಾ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕುದಿಸ್ಕೋಬೇಕಾಗುತ್ತೆ. ನೀಟಾಗೆಲ್ಲ ಕುದಿ ಬರೋವರೆಗೂ ಇದು ಮಾಡಿಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದು. ಯಾಕಂದರೆ ಯಾವುದೇ ಖಾರ ಗೀರ ಅಂಶ ಎಲ್ಲ ತೆಗೆಯುತ್ತೆ ಅನ್ನೋ ಕಾರಣಕ್ಕೆ. ಈಗ ಕುದ್ದಾದಮೇಲೆ ನಾನು ಆ ನೀರನ್ನ ಚೆಲ್ಕೊತಾ ಇದ್ದೀನಿ. ಚೆಲ್ಲಿದಾದಮೇಲೆ ಮತ್ತೆ ನಾನು ಒಲೆ ಮೇಲೆ ಇಟ್ಕೋಬೇಕಾಗುತ್ತೆ. ಯಾಕಂದರೆ ನೀರು ಒಂದು ಸ್ವಲ್ಪ ಎಲ್ಲ ಡ್ರೈ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೆ ಒಲೆ ಮೇಲೆ ಇಟ್ಕೊಂಡು ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ನೋಡಿ. ಈ ರೀತಿ ಡ್ರೈ ಆದಮೇಲೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. 3/4 ಕಪ್ಪಷ್ಟಾದರೆ ಸಾಕಾಗುತ್ತೆ. ಯಾಕಂದರೆ ಎಲ್ಲ ಮನೆಯಲ್ಲಿ ಸಿಗೋದ್ರಿಂದ ಒಂದು 15 ದಿನ, ಒಂದು ತಿಂಗ್ಳಿಗೆ ಒಂದು ಸಲ ಮಾಡಿಕೊಂಡ್ರೆ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಾಯಬೇಕು, ಬಿಸಿ ಆಗಬೇಕು. ಸ್ವಲ್ಪ ಸಣ್ಣ ಉರಿನಲ್ಲೇ ಮಾಡ್ಕೋಬೇಕು, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಂತರ ಆ ಎಣ್ಣೆ ಕಾದ ನಂತರ ನಾನು ಬೀಟ್ರೋಟ್ ಹಾಕ್ಕೋತಾ ಇದ್ದೀನಿ. ಉರಿ ಮಾತ್ರ ಸಣ್ಣ ಉರಿನಲ್ಲೇ ಇಡಬೇಕು. ಯಾಕಂದರೆ ತಕ್ಷಣ ಸೀದೋಗ್ಬಿಟ್ರೆ ಅದರದ್ದು ಸಾರಾಂಶ ಎಲ್ಲ ನೀಟಾಗಿ ಎಣ್ಣೆಗೆ ಹಿಡಿಯೋಲ್ಲ ಅನ್ನೋ ಕಾರಣಕ್ಕೆ. ಬೀಟ್ರೋಟ್ ಆದಮೇಲೆ ನಂತರ ನಾನು ಕ್ಯಾರೆಟು ಹಾಕ್ಕೋತಾ ಇದ್ದೀನಿ. ಎಲ್ಲ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗೆಲ್ಲ ನೀಟಾಗಿ ನಿಧಾನವಾಗೇ ಸ್ವಲ್ಪ ಆದಷ್ಟು ಗ್ಯಾಸ್ ಮುಂದೆನೇ ನಿಂತ್ಕೊಂಡ್ರೆ ಒಳ್ಳೆಯದು ಅಂತ ಅನ್ಬೋದು. ಯಾಕಂದರೆ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಸ್ವಲ್ಪ ಬೇಗನೆ ಸೀದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಆನಂತರ ಸ್ವಲ್ಪ ಎಲ್ಲ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇದು ಕೊಬ್ಬರಿ ಎಣ್ಣೆ ಅಂತೂ ಈ ಒಣ ಚರ್ಮದವ್ರಿಗಂತೂ ತುಂಬಾ ಒಳ್ಳೆಯದು ಅಂತ ಅನ್ಬೋದು. ನೈಟ್ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಮುಖ ತೊಳ್ಕೊಬೋದು. ಈ ರಿಂಕಲ್ಸ್ ಬರ್ತಾ ಇದ್ದರೆ ಮುಂದೆ ರಿಂಕಲ್ಸ್ ಬರೋದನ್ನು ತಡೆಗಟ್ಟುತ್ತೆ ಇದು.
ಈಗ ನಿಧಾನವಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ. ಇನ್ನೊಂದು ಸ್ವಲ್ಪ ಕಲರ್ ಬಂದರೆ ಸಾಕಾಗುತ್ತೆ. ನಂತರ ಇದು ತುಂಬ ಜನ ಅಡುಗೆಗೂ ಯೂಸ್ ಮಾಡ್ತಾರೆ. ತುಂಬಾ ಒಳ್ಳೆಯದು ಮಾತ್ರ ಕೊಬ್ಬರಿ ಎಣ್ಣೆ. ನೋಡಿ ಎಲ್ಲ ಲೈಟಾಗಿ ಒಂಥರ ಆರೆಂಜ್ ಕಲರು, ಯೆಲ್ಲೋ ಕಲರು ಮಿಕ್ಸು ಕಲರ್ ಬಂದಾಗೆ ಬಂದಿದೆ. ಮತ್ತು ನೈಟ್ ಫುಲ್ಲು ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ಮುಖ ತೊಳಿಬೋದು. ಸ್ವಲ್ಪ ಪಿಂಪಲ್ ಇರೋರು ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಅವ್ರಿಗೆ ಆಲ್ರೆಡಿ ಆಯಿಲ್ ಸ್ಕಿನ್ ಇರೋದ್ರಿಂದ ಈಗ ಮತ್ತೆ ಆಯಿಲ್ ಹಾಕಿದ್ರೆ ಬೇಸಿಗೆಗಾಲದಲ್ಲಿ ಏನೂ ಆಗೋದಿಲ್ಲ, ಯಾಕಂದರೆ ಚಳಿ ಇರುತ್ತೆ, ಆಲ್ರೆಡಿ ಚರ್ಮ ಎಲ್ಲ ಒಣಗ್ತಾ ಇರುತ್ತೆ. ಆ ಟೈಮಲ್ಲಿ ಹಾಕಿದ್ರೆ ತುಂಬಾ ಬೆಸ್ಟ್ ಅಂತ ಅನ್ಬೋದು. ನಂತರ ಈ ಯಾವಾಗಲೂ ಡ್ರೈ ಸ್ಕಿನ್ ಇರೋರಂತೂ ಬೇಸಿಗೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ 20 ದಿನ ಆದಮೇಲೆ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ, ಯಾಕಂದರೆ ಫಸ್ಟ್ ನಾನು ಯೂಸ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ತಿಳಿಸೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ. ನಂತರ ಇದು ಎಲ್ಲ ಐಟಮನ್ನು ಸ್ವಲ್ಪ ಹೊಟ್ಟೆಗೆ ಊಟ ಮಾಡೋದೇ ಎಲ್ಲ ಐಟಮ್ಗಳಿದು, ಹಾಗಾಗಿ ನಮ್ಗೆ ಸೈಡ್ ಎಫೆಕ್ಟ್ ಆಗಲಿ ಮತ್ತೊಂದಾಗಲಿ ಏನೂ ಆಗೋದಿಲ್ಲ. ಈಗ ನೋಡಿ ನಾನು ಹತ್ರದಿಂದ ತೋರಿಸ್ತೀನಿ ಯಾವ ರೀತಿ ಕಲರ್ ಬಂದಿದೆ ಅಂತ. ಸೇಮ್ ಯೆಲ್ಲೋ ಕಲರ್ ಅರಿಶಿನ ನೀರು ಹಾಕ್ದಾಗೇ ಇದೆ ಮಾತ್ರ. ಈ ರೀತಿ ಕಲರ್ ಬಿಟ್ಕೋಬೇಕು. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಎಣ್ಣೆಯಲ್ಲಿ ಸ್ವಲ್ಪ ಕಾದಾಗ ತಕ್ಷಣ ಆರೋದಿಲ್ಲ, ಆ ಬಿಸಿನಲ್ಲೇ ಅದು ಡ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ರೋಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಆನಂತರ ಈಗ ನಾನು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ, ಕಬ್ಬಿಣದ್ದು ಅಂದರೆ ಸ್ಟೀಲ್ದು ತೊಗೊಂಡಿದ್ದೀನಿ ಕಾಫಿ ಸೋಸೋದು, ಯಾಕಂದರೆ ಪ್ಲಾಸ್ಟಿಕ್ ಆದರೆ ಎಣ್ಣೆ ಬಿಸಿ ಇರೋದ ಕಾರಣ ಕಂತೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಆನಂತರ ನಿಧಾನವಾಗಿ ಆ ಎಣ್ಣೆನ ಸೋಸ್ಕೋಬೇಕಾಗುತ್ತೆ. ಸೋಸ್ಕೊಂಡು ಇದಂತೂ ಒಂದು, ಯಾಕಂದರೆ ನೀರಿನಂಶ ಎಲ್ಲ ಡ್ರೈ ಮಾಡಿರೋದ್ರಿಂದ 1 ತಿಂಗಳು 15 ದಿನದವರೆಗೂ ಇಡ್ಬೋದು. ಕೊಬ್ಬರಿ ಎಣ್ಣೆ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಮತ್ತು ಕೈ ಕಾಲುಗಳಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ, ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಅಪ್ಲೈ ಮಾಡ್ಕೋಬೋದು, ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದಂತೂ ಲೈಟಾಗಿ ಮಾಯ್ಶ್ಚರೈಸರ್ ಅಂತಲೇ ಅನ್ಬೋದು. ಸ್ಕಿನ್ನು ಕೆಲವ್ರಿಗೆ ಅಂದರೆ ಒಳ್ಳೆ ಕಲರ್ ಇರ್ತಾರೆ, ಅಂದರೆ ನೋಡಿದ್ರೆ ಏನೋ ಒಂಥರ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇರುತ್ತೆ, ಅಂದರೆ ಸ್ಕಿನ್ನಲ್ಲಿ ಹೊಳಪಿರೋದಿಲ್ಲ. ಹಾಗಾಗಿ ಇದು ಲೈಟಾಗಿ ಹೊಳಪು ಕೊಡುತ್ತೆ, ಅಂದರೆ ತೀರಾ ಕಲ್ಲರ್ ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ನಾವು ಯಾವ ಸ್ಕಿನ್ ಕಲರ್ ಇರ್ತೀವಿ ಆ ಕಲರೇ ಶಾಶ್ವತ. ಒಟ್ಟಿನಲ್ಲಿ ಅದನ್ನು ತೀರಾ ಬಿಳಿ ಮಾಡ್ತೀವಿ ಅಂತ ಅನ್ನೋದಕ್ಕಾಗೋದಿಲ್ಲ, ಸ್ವಲ್ಪ ಹೊಳಪು ಕೊಡುತ್ತೆ. ಈಗ ಎಷ್ಟು ಬ್ಲ್ಯಾಕ್ ಇರೋರು ಸುಧಾ ಅವ್ರ ಸ್ಕಿನ್ ಮುಖ ನೋಡ್ತಾ ಇದ್ರೆ ಹೊಳಿತಾ ಇರುತ್ತೆ, ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ, ಅಂದರೆ ಅಷ್ಟು ಎಲ್ದಿ ಸ್ಕಿನ್ ಇರುತ್ತೆ ಅವರಿಗೆ. ಹಾಗಾಗಿ ಸ್ವಲ್ಪ ಎಲ್ದಿಯಾಗಿ ಒಂದು ಸ್ವಲ್ಪ ತೇವಾಂಶದಿಂದ ಕೂಡಿರುತ್ತೆ ಅಂತ ಅನ್ಬೋದು. ಇದು ನೈಟು ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡೋದ್ರಿಂದ, ಡೈಲಿ ಲೈಟಾಗಿ ಮಸಾಜ್ ಮಾಡೋದ್ರಿಂದ ತೀರಾ ಅಂದರೆ ಪ್ರೆಸ್ ಕೊಟ್ಟು ಮಸಾಜ್ ಮಾಡಬಾರ್ದು, ಲೈಟಾಗಿ ಮಸಾಜ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಅಂತ ಅನ್ಬೋದು. ರಿಂಕಲ್ಸ್ ಎಲ್ಲ ತಡೆಗಟ್ಟುತ್ತೆ, ಮತ್ತು ರಿಂಕಲ್ಸ್ ಬಂದಿರೋದನ್ನೂ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಂತ ಅನ್ಬೋದು. ಮತ್ತು ಲೈಟಾಗಿ ಈ ಪಿಂಪಲ್ಲು ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಆಗಿ ಬ್ಲ್ಯಾಕ್ ಆಗಿದ್ದರೆ ಅದೆಲ್ಲ ತಡೆಗಟ್ಟುತ್ತೆ. ಮತ್ತು ಬೆಳಗ್ಗೆ ಟೈಮ್ ತುಂಬ ಬಿಸಿಲಿಗೆ ಹೋಗ್ತಿರಲ್ಲ, ಸನ್ಸ್ಕ್ರೀನು ಅದು ಇದು ಬಳಸೋ ಬದಲು ಈ ರೀತಿ ನೈಟು ಈ ಡೈಲಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಆ ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನು ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಆಲ್ರೆಡಿ ಸ್ಕಿನ್ನಲ್ಲಿ ಯಾವಾಗ ನಮಗೆ ಎಣ್ಣೆ ಅಂಶ ತೇವಾಂಶ ಇರುತ್ತೆ ಆಗ ಸೂರ್ಯನ ಬೆಳಕು ಬಿದ್ದರೂ ನಮ್ಮ ಸ್ಕಿನ್ನು ಅಷ್ಟು ಡ್ಯಾಮೇಜ್ ಆಗೋದಿಲ್ಲ ಅಂತ ಅನ್ಬೋದು. ಆನಂತರ ನಾನೀಗ ಒಂದು ಬಾಟಲ್ ತೊಗೊಂಡಿದ್ದೀನಿ, ಇದು ಜೇನುತುಪ್ಪದ್ದು ಅಥವಾ ಜಾಮ್ ಬಾಟಲೆಲ್ಲ ಇರುತ್ತೆ. ನಾನು ಗಾಜಿನ ಬಾಟಲ್ ಯಾವುದೇ ಇದ್ರೂ ನಾನು ಎಸೆಯೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಈಗ ಹೊರಗಡೆ ಗಾಜಿನ ಬಾಟಲ್ಗಳಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅನ್ನೋದು ಗೊತ್ತು ನಿಮಗೆ. ಗಾಜಿನ ಬಾಟ್ಲ್ ಅಂತ ನಾನು ಯಾವುದೇ ಕಾರಣಕ್ಕೂ ಎಸೆಯೋದಿಲ್ಲ, ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡಿರ್ತೀನಿ, ಯಾಕಂದರೆ ಈ ಥರ ಐಟಮ್ಗಳೆಲ್ಲ ಹಾಕೋದಕ್ಕೆ ಬೆಟರ್ ಅಂತ ಅನಿಸುತ್ತೆ. ಈಗ ಆಲ್ರೆಡಿ ನಾನು ಅದನ್ನು ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದ್ರು ತೇವಾಂಶ ಇದ್ದರೆ ಅಂದ್ಕೊಂಡು ಒಂದು ಬೆಂಕಿ ಪಟ್ಟಣದಲ್ಲಿ ಬೆಂಕಿಗೆ ಗೀರ್ಬಿಟ್ಟು ಅದರೊಳಗಡೆ ಹಾಕಿದ್ರೆ ಆ ತೇವ ಎಲ್ಲ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ.
ಈಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಇನ್ನೊಂದು ಬೆಂಕಿ ಕಡ್ಡಿ ಹಾಕ್ತಾಯಿದ್ದೀನಿ, ಅದು ಸರಿಯಾಗಿ ನೀಟಾಗಿ ಉರಿಲಿಲ್ಲ ಅನ್ನೋ ಕಾರಣಕ್ಕೆ. ಈಗ ಇನ್ನೊಂದು ಸಲ ಬೆಂಕಿ ಕಡ್ಡಿ ಹಾಕೋದ್ರಿಂದ ಅಲ್ಲಿ ತೇವಾಂಶ ಎಲ್ಲ ಇದ್ದರೆ ಡ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಣ್ಣೆ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಎಣ್ಣೆನ ಅದರೊಳಗಡೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಡೈಲಿ ನೈಟು ನೀವೂ ಬೇಕಾದ್ರೆ ಅಪ್ಲೈ ಮಾಡಿ, ನನಗೆ 20 ದಿನ 15 ದಿನ ಆದಮೇಲೆ ನೀವೇ ಕಮೆಂಟ್ ಮಾಡ್ತೀರಾ, ವಾವ್ ಅಂತ ಅಂತೀರಾ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು. ನಿಮಗೆ ಗೊತ್ತು ನಟಿ ಖುಷ್ಬು ಅವ್ರದ್ದು ಎಷ್ಟು ಒಳ್ಳೆ ಸ್ಕಿನ್ ಇದೆ, ಮತ್ತು ಅವರು ಸ್ಕಿನ್ ಟೋನ್ ಯಾವ ಥರ ಇದೆ ಅನ್ನೋದನ್ನು ನೋಡ್ಬೋದು. ನಾನೊಂದು ಟ್ರೈ ಮಾಡಿದ್ದೀನಿ ಅಂತ ಅನ್ಬೋದು. ಒಟ್ಟಿನಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಿಮಗೂ ಈ ರೀತಿ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಅಂದರೆ ಇದೇ ರೀತಿ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿ ಒಂದು 20 ದಿನ ಆದಮೇಲೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.